ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ನಿಮ್ಮ ಮುಂದಿಡುತ್ತಿರುವಂತಹ ಪ್ರೊಫೈಲ್ ಒಂದು ಬುದ್ಧಿವಂತ, ಹೃದಯವಂತ ಹಾಗೂ ಜೀವನದಲ್ಲಿ ಬಹಳಷ್ಟು ಅನುಭವಗಳನ್ನು ಕಂಡಿದ್ದರೂ ತನ್ನ ಕನಸುಗಳನ್ನು ಉಳಿಸಿಕೊಂಡಿರುವ ಹುಡುಗಿಯ ಪ್ರೊಫೈಲ್ ಆಗಿದೆ. ಫ್ರೆಂಡ್ಸ್, ಈ ಹುಡುಗಿಯ ಹೆಸರು ಮತ್ತು ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಇವರ ಹೆಸರು ಅನುಷಾ ಕೆ ಅಂತ. ವಯಸ್ಸು 27 ವರ್ಷ ತುಂಬಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಜನ್ಮಸ್ಥಳ ಮಂಗಳೂರು. ಈಗ ಅವರು ಪ್ರಸ್ತುತ ವಾಸವಾಗಿರುವುದು ಬೆಂಗಳೂರಿನಲ್ಲಿ. ಶಿಕ್ಷಣ MSc ಇನ್ ಕಂಪ್ಯೂಟರ್ ಸೈನ್ಸ್ ಎಂದು ತಿಳಿಸಿಕೊಟ್ಟಿದ್ದಾರೆ. ವೃತ್ತಿ 5 ವರ್ಷಗಳಿಂದ IT ಕ್ಷೇತ್ರದಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿಕೊಂಡಿದ್ದಾರೆ. ಇವರ ವಾರ್ಷಿಕ ಆದಾಯ ಸುಮಾರು 8 ಲಕ್ಷದಿಂದ 9 ಲಕ್ಷ ಎಂದು ಅವರು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ವೈಯಕ್ತಿಕ ಗುಣಗಳನ್ನು ನಾವು ನೋಡೋದಾದ್ರೆ, ಪ್ರಾಮಾಣಿಕತೆ ಮತ್ತು ನಂಬಿಕೆಯನ್ನು ಹೊಂದಿದ್ದಾರೆ. ಕಷ್ಟದಲ್ಲೂ ಮುಗುಳ್ನಗುವ ಸ್ವಭಾವ, ಸಮಯ ಪಾಲನೆ ಮತ್ತು ಶಿಸ್ತನ್ನು ಕೂಡ ಹೊಂದಿದ್ದಾರೆ. ಹೊಸದನ್ನು ಕಲಿಯುವ ತವಕ, ಪ್ರಕೃತಿ ಮತ್ತು ಪ್ರಾಣಿಗಳ ಮೇಲೆ ಪ್ರೀತಿಯನ್ನು ಕೂಡ ಹೊಂದಿರುವಂತಹ ಗುಣ ಇವರದ್ದು ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಹವ್ಯಾಸಗಳು ಮತ್ತು ಆಸಕ್ತಿಗಳನ್ನು ನಾವು ನೋಡೋದಾದರೆ, ಪ್ರವಾಸೋದ್ಯಮ ಮತ್ತು ಫೋಟೋಗ್ರಫಿಯನ್ನು ತೆಗೆದುಕೊಳ್ಳುವುದು ಇವರ ಹವ್ಯಾಸವಾಗಿದೆ. ಕಾದಂಬರಿ ಮತ್ತು ಕವಿತೆಯನ್ನು ಓದುವುದು, ಅಡುಗೆ ಮತ್ತು ಹೊಸ ರೆಸಿಪಿ ಪ್ರಯತ್ನಿಸುವುದು, ಯೋಗ ಮತ್ತು ಧ್ಯಾನ ಮಾಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಎಂದು ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ, ಅನುಷಾ ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡಳು. ತಾಯಿಯೊಂದಿಗೆ ತಂಗಿಯನ್ನು ಬೆಳೆಸಿದಳು. ಆರ್ಥಿಕ ಅಡಚಣೆಗಳಿದ್ದರೂ ಶಿಕ್ಷಣದಲ್ಲಿ ಸದಾ ಉತ್ತಮ ಸಾಧನೆಯನ್ನು ಮಾಡಿದಳು. ಕೆಲಸದ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದಳು ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರ ಕುಟುಂಬದ ವಿವರಗಳನ್ನು ನಾವು ನೋಡೋದಾದ್ರೆ, ತಾಯಿ ಸರ್ಕಾರಿ ಶಾಲೆಯ ಹಿರಿಯ ಶಿಕ್ಷಕಿಯಾಗಿದ್ದಾರೆ. ತಂಗಿ BCom ವಿದ್ಯಾರ್ಥಿನಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಕುಟುಂಬದೊಂದಿಗೆ ಬೆಂಗಳೂರಿನ ಬನಶಂಕರಿ ಪ್ರದೇಶದಲ್ಲಿ ವಾಸವಾಗಿದ್ದೇನೆ ಎಂದು ಅವರು ನಮ್ಮಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್ಸ್, ಈಗ ಅವರಿಗೆ ಬೇಕಾದಂತಹ ಗಂಡು ಈ ರೀತಿ ಇರಬೇಕಂತೆ ನೋಡಿ. ವಯಸ್ಸು 28ರಿಂದ 34 ವರ್ಷ ಆಗಿರಬೇಕಂತೆ. ಕನಿಷ್ಠ ಪದವಿ ಪೋಸ್ಟ್ ಗ್ರಾಜ್ಯುಯೇಟ್ ಶಿಕ್ಷಣವನ್ನು ಪಡೆದಿದ್ದರೂ ಓಕೆ, ಆದರೆ ಸ್ಥಿರ ಉದ್ಯೋಗದಲ್ಲಿ ಇರಬೇಕು ಎಂದು ಕೇಳಿಕೊಂಡಿದ್ದಾರೆ. ಧೂಮಪಾನ ಮದ್ಯಪಾನ ಅಭ್ಯಾಸ ಇಲ್ಲದವರು, ಕುಟುಂಬದ ಮೌಲ್ಯಗಳನ್ನು ಗೌರವಿಸುವವರು, ಹಾಸ್ಯ ಭಾವನೆ ಮತ್ತು ಸಹಾನುಭೂತಿ ಹೊಂದಿರುವಂತಹ ವ್ಯಕ್ತಿ ಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅನುಷಾ ಬಯಸುವಂತಹ ಭವಿಷ್ಯವನ್ನು ನಾವು ನೋಡೋದಾದ್ರೆ, ಅವಳು ತನ್ನ ಜೀವನ ಸಂಗಾತಿಯೊಂದಿಗೆ ಸ್ನೇಹ, ಪ್ರೀತಿ, ಗೌರವ ಮತ್ತು ಪರಸ್ಪರ ನಂಬಿಕೆಯ ಮೇಲೆ ಆಧಾರಿತ ಜೀವನ ಕಟ್ಟಿಕೊಳ್ಳಲು ಬಯಸುತ್ತಾಳೆ. ಪ್ರವಾಸ, ಉದ್ಯೋಗ ಮತ್ತು ಕುಟುಂಬ ಜೀವನವನ್ನು ಸಮತೋಲನಗೊಳಿಸುವ ಕನಸನ್ನು ಹೊಂದಿದ್ದಾಳೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡಲಾಗುತ್ತದೆ. ಧನ್ಯವಾದಗಳು.